ಗುರುತು ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೆಲ್ಲಿ ಬಾವಿ ಇರುತ್ತೀರಿ ಅಂತೇಳಿ ನೀವೇನೋ ಕಂಟಿ ಪಂಟಿ ಗುಡ ಪಡ ನೋಡ್ತಿದ್ರಿ. ಅವ್ರಿಗೆ ಆಶ್ಚರ್ಯನೋಗೆ ಇವತ್ತು ಬಾವಿ ಅಲ್ಲಿ ಅನಾವರಣ ಆಗಿದೆ. ಈ ನಾವೇನು ಗಂಭೀರವಾಗಿ ಕೆಲಸ ಮಾಡ್ತಾಯಿದ್ವಿ, ಆ ಊರಿನ ಯುವಕರನ್ನ ಮೊದಲು ಮಾಡಿ, ಹಿರಿಯರನ್ನು ಮೊದಲು ಮಾಡಿ, ಅವರೆಲ್ಲ ನಮಗೆ ಬಂದು ಗೌಡ್ರ ಅಲ್ಲೊಂದು ಗುಡಿ ಐತ್ರಿ, ಇಲ್ಲೊಂದು ಬಾವಿ ಐತ್ರಿ ಅಂಥೇಳಿ ನಮ್ಮನ್ನು ಆ ಕೋಟೆ ಗೋಡಿ ಸುತ್ತ ಅಡ್ಡಾಡ್ಸ್ಕೊತ ಹೋಗ್ತಾ ಇರೋದು, ಅವರ ಹೊಲದಲ್ಲಿ ಕರ್ಕೊಂಡು ಹೋಗೋದು. ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ, ಮಾರ್ಚ್ದೊಳಗಾಗಿ ಈ ಕೆಲಸ ಎಲ್ಲ ಪೂರ್ಣ ಆಗ್ತದೆ. 5 ಗುಡಿ 5 ಬಾವಿ ಅನಾವರಣ ಆಗಿ ಅವುಗಳು ರಿಪೇರಿ ಸಹಿತ ಪ್ರಾರಂಭ ಆಗಿ ಒಂದು ಸ್ವರೂಪ ಬಂದಿರ್ತದೆ. ಆ ಊರಿನವರೇ ನಮಗೆ ಒಂದು ರೀತಿ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಈ ಮಾರ್ಚ್ ಮುಗಿಯೋದ್ರೊಳಗೆ ಆಗಲಿ, ಮಾರ್ಚ್ ಮುಗಿದ ಕೂಡಲೇ ಆಗಲಿ, ಯುಗಾದಿ ವೇಳೆಗೆ ಬಹುಶಃ ಯುಗಾದಿ ಹೊತ್ತಿಗೆ 10 ಗುಡಿ 10 ಬಾವಿ, 10 ದೇಗುಲ 10 ಬಾವಿ, ಅವುಗಳನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಒಂದು ರೀತಿ ಹುರುಪು ಬರ್ತಾಯಿದೆ, ಒಂದು ರೀತಿ ಸಂತೋಷ ಆಗ್ತಾಯಿದೆ. ನಾವು ಈ ಕೆಲಸ ಮಾಡಬೇಕು ಅಂದರೆ ನಾವೇನು 101 ಗುಡಿ 101 ಬಾವಿ ಇವುಗಳನ್ನು ಅನಾವರಣ ಮಾಡಬೇಕು ಅನ್ನುವಂಥ ನಮ್ಮ ಪ್ರಯತ್ನ ಏನಿದೆ, ಈ ಪ್ರಯತ್ನದ ಹಾದಿ ಭಾಳ ಸುಗಮ ಏನಲ್ಲ ಖರೆ, ಆದರೆ ಅದು ಮಾಡಲು ಸಾಧ್ಯ. ಅದು ಆಗೋ ಹಾಗೆ ಮಾಡೋದಕ್ಕೆ ನಾವೆಲ್ಲ ರಾಜ್ಯ ಸರ್ಕಾರದವರು ನಿರ್ಣಯಿಸಿದ್ದೇವೆ. ಈಗಾಗಲೇ 16 ಹೊಸ ಗುಡಿಗಳನ್ನು ಹಾಗೂ ಬಾವಿಗಳನ್ನು, ಅದರಲ್ಲಿ 13 ಗುಡಿ 3 ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ.